ನೀವೆಂಥ ಸ್ಕಿಲ್ಡ್ ಫೋಟೋಗ್ರಾಫರ್ ಆಗಿದ್ರು ಕೂಡ ಬ್ರೈಡ್ ತಂಗಿ ಇರ್ಬೋದು ಅಥವಾ ಗ್ರೂಮ್ ತಂಗಿ ಇರ್ಬೋದು, ಅವರ ಫೋಟೋಸ್ಗಳನ್ನ ನೀವು ನೀಟಾಗಿ ರೀಟಚ್ ಮಾಡಿ ಕೊಡಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅವರು ಮುಂದಿನ ಯಾವುದೇ ರೀತಿಯ ವೆಡ್ಡಿಂಗ್ಗಳಿಗೆ ಅವ್ರು ನಿಮ್ಮನ್ನು ರೆಕಮೆಂಡ್ ಮಾಡೋದೇ ಇಲ್ಲ. ನೀವು ಎಷ್ಟು ಚೆನ್ನಾಗಿ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ತೀರಾ ಫೋಟೋ ತೆಗೆಯೋದ್ರಲ್ಲಿ ಅಂತಲ್ಲ, ಅಷ್ಟೇ ಚೆನ್ನಾಗಿ ಎಡಿಟಿಂಗ್ನು ಕೂಡ ಕಲ್ತ್ಕೋಬೇಕಾಗತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಫೇಸ್ ರೀಟಚ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದಾದ ನಂತರ ಬಹಳಷ್ಟು ಸೀರೀಸ್ಗಳ ಮುಖಾಂತರ ಯಾವ ರೀತಿ ನಾವು ರೀಟಚನ್ನು ಮಾಡಿದ್ರೆ ಯಾವ ರೀತಿ ತುಂಬ ಅಡ್ವಾಂಟೇಜಸ್ ಇದೆ, ಯಾವ ರೀತಿ ಮಾಡಬಾರ್ದು ಅನ್ನೋದನ್ನ ನಾನು ಈ ಸೀರೀಸ್ ಮೂಲಕ ಹೇಳ್ಕೊಡ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಹೇಳ್ಕೊಡ್ತಕ್ಕಂತಹ ಕನ್ನಡದ ಒಂದು ಚಾನೆಲ್. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಫೇಸ್ ರೀಟಚ್ ಮಾಡೋದು ಅಥವಾ ಸ್ಕಿನ್ ಸ್ಮೂತ್ನಿಂಗ್ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೇನೇನು ತಡ, ಸ್ಕಿನ್ ರೀಟಚ್ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ. ಯೂಶುವಲಿ ಏನು ಮಾಡ್ತೀವಿ, ಮೊದಲನೇದಾಗಿ ನಾವು ಫೇಸ್ನ ರೀಟಚ್ ಮಾಡಬೇಕಾಗಿರೋದ್ರಿಂದ ನಾವು ಈ ಬ್ಯಾಕ್ಗ್ರೌಂಡ್ ಲೇಯರ್ ಏನಿರುತ್ತೆ ಫೋಟೋಶಾಪಲ್ಲಿ ನಾವು ಅದನ್ನು ಡೂಪ್ಲಿಕೇಟ್ ಮಾಡಿಕೊಂಡು ಸೊ ಅದರಲ್ಲಿ ನಾವು ವರ್ಕ್ ಮಾಡ್ತೀವಿ. ಈ ಡೂಪ್ಲಿಕೇಟ್ ಲೇಯರ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನಾನು ಈ ಪಿಂಪಲ್ಸು ಮತ್ತು ಈ ಕೆಲವೊಂದು ಈ ಮಾರ್ಕ್ಗಳನ್ನ ತೆಗೆಯೋದಕ್ಕೋಸ್ಕರ ಏನು ಮಾಡ್ತೀನಿ, ಇಲ್ಲಿ ಸ್ಪಾಟ್ ಹೀಲಿಂಗ್ ಬ್ರಷ್ಗಳನ್ನ ನಾನು ತೆಗಿತೀನಿ. ನೀವು ಬೇರೆ ಯಾವುದೇ ಮೆಥಡ್ಗಳನ್ನ ಬೇಕಾದ್ರೂ ಬಳಸ್ಬೋದು. ಶಾರ್ಟ್ಕಟ್ ಕೀನ ನಾನು ಬೇಕಾದರೆ ಬಳಸ್ಕೊಂಡು ನಾನು ಅದನ್ನು ರಿಮೂವ್ ಮಾಡೋದಕ್ಕೆ ಈ ಶಾರ್ಟ್ಕಟ್ಗಳನ್ನ ಬಳಸ್ತೀನಿ. ನನಗಿಲ್ಲಿ ಯಾವುದು ನನಗೆ ಸ್ವಲ್ಪ ಸ್ಕಿನ್ನಲ್ಲಿ ಸ್ವಲ್ಪ ಯಾವುದು ಪಾರ್ಟ್ಸ್ಗಳು ತುಂಬ ಇದಾಗಿದೆ ಅಂತ ಅನಿಸುತ್ತೆ, ಸೊ ಅದನ್ನು ನಾನೇನು ಮಾಡ್ತೀನಿ, ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಇದನ್ನು ಫಾಸ್ಟ್ ಸ್ಪೀಡ್ ಮಾಡ್ತೀನಿ, ಜಾಸ್ತಿ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಸೊ ಈ ಸ್ಕಿನ್ ಬಂದ್ಬಿಟ್ಟು ಯಾವ ರೀತಿ ಇದೆ, ಸೊ ಅದೇ ರೀತಿಯಲ್ಲಿ ನಾನು ಪ್ಯಾಟರ್ನಲ್ಲಿ ನಾನು ಇದನ್ನು ಬಳಸ್ತಾ ಇದ್ದೀನಿ. ಸೊ ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಸೊ ಇದೆಲ್ಲ ಇದೆ. ನಾನು ಈ ಎರಡು ಲೈನ್ಗಳನ್ನ ನಾನು ತೆಗೆಯೋದಕ್ಕೆ ಹೋಗೋದಿಲ್ಲ, ಯಾಕೆ ಅಂತ ನಾನು ನೆಕ್ಸ್ಟು ಫರ್ದರಾಗಿ ಹೇಳ್ತೀನಿ. ಫ್ಲ್ಯಾಟನ್ ಮಾಡ್ಕೊಳ್ತೀನಿ, ಮತ್ತು ಇದನ್ನ ನಾನು ಏನು ಮಾಡ್ತೀನಿ, ಡೂಪ್ಲಿಕೇಟ್ ಮಾಡ್ಕೊಳ್ತೀನಿ. ಡೂಪ್ಲಿಕೇಟ್ ಮಾಡಿಕೊಂಡು ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ, ಇವಾಗ ಸ್ಕಿನ್ ರೀಟಚನ್ನು ನಾನು ಮಾಡ್ತೀನಿ. ಸೊ ಈ ಸ್ಕಿನ್ ರೀಟಚ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ನಾನು ಎಲ್ಲ ಇದನ್ನು ನಾನ್ ಡಿಸ್ಟ್ರಕ್ಟ್ ಮಾಡೋದ್ರಿಂದ ಕನ್ವರ್ಟ್ ಟು ಸ್ಮಾರ್ಟ್ ಆಬ್ಜೆಕ್ಟ್ ಮಾಡ್ಕೊಳ್ತೀನಿ. ಸೊ ಕನ್ವರ್ಟ್ ಸ್ಮಾರ್ಟ್ ಆಬ್ಜೆಕ್ಟ್ ಮಾಡಿಕೊಂಡು ಈ ಬ್ಲೆಂಡಿಂಗ್ ಮೋಡ್ನ ನಾನು ಇದನ್ನು ಇಲ್ಲಿ ವಿವಿಡ್ ಲೈಟಿಗೆ ತೊಗೊಂಡು ಬರ್ತೀನಿ. ವಿವಿಡ್ ಲೈಟಿಗೆ ತೊಗೊಂಡು ಬಂದಾದಮೇಲೆ ನಾನಿವಾಗ ನೆಕ್ಸ್ಟು ಇಮೇಜ್, ಅಡ್ಜಸ್ಟ್ಮೆಂಟ್ಸ್ ಮತ್ತು ಇನ್ವರ್ಟ್ಗೆ ಹೋಗ್ತೀನಿ. ಅಥವಾ ನೀವು ಶಾರ್ಟ್ಕಟ್ ಕೀನ ಬಳಸ್ಬಿಟ್ಟು ನಾನು ಕಮಾಂಡ್ ಐ ಬಳಸ್ತಾ ಇದ್ದೀನಿ, ನೀವು ಕಂಟ್ರೋಲ್ ಐನ PC ಅವರಾದರೆ ಬಳಸ್ಬೋದು. ಅದಾದ ನಂತರ ನೀವು ಫಿಲ್ಟರ್ಗೆ ಹೋಗ್ಬಿಟ್ಟು ಅದರಲ್ಲಿ ಐ ಪಾಸ್ ಇದೆ. ಸೊ ಐ ಪಾಸಲ್ಲಿ ನೀವು ನಿಮ್ಮ ಸ್ಕಿನ್ ಎಷ್ಟು ಸ್ಮೂತ್ ಆಗಬೇಕು ಅಂತ ಹೇಳ್ಬಿಟ್ಟು ಅಂತ 0ಇಂದ ಸ್ಟಾರ್ಟ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಮಾಡ್ಕೊಳ್ತಾ ಬನ್ನಿ. ಸೊ ನಿಮಗೆ ಇಲ್ಲಿ ತುಂಬ ಹೋದಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ಈ ಥರ ನಿಮಗೆ ಎಕ್ಸ್ರೇ ಮಾರ್ಕೆಲ್ಲ ಕಾಣಿಸುತ್ತೆ. ಸೊ ತುಂಬ ಅಷ್ಟೊಂದು ಹೋಗೋದು ನೆಸೆಸಿಟಿ ಇಲ್ಲ. ಸೊ ಸ್ವಲ್ಪ ಕಮ್ಮಿ ಇದ್ದಷ್ಟು ನಿಮಗೆ ಸ್ಕಿನ್ ಚೆನ್ನಾಗಿ ಕಾಣಬೇಕು. ನಿಮಗೆ ಇಲ್ಲಿ ಈವನ್ ನಿಮ್ಗೆ ಇಲ್ಲಿ ಕಾಣಿಸೋದು. ಸೊ ನಿಮ್ಮ ಟೇಸ್ಟ್ ಪ್ರಕಾರ ನೀವೇನು ಮಾಡ್ಕೋಬೋದು, ಸೊ ಎಷ್ಟು ಬೇಕಾದರೂ ನೀವು ಇದನ್ನು ಸೆಟ್ ಮಾಡ್ಕೋಬೋದು. ನಾನು ಇವಾಗ ಇಲ್ಲಿ ಉದಾಹರಣೆಗೋಸ್ಕರ 30 ಪಿಕ್ಸೆಲ್ನ ನಾನು ಸೆಟ್ ಮಾಡ್ಕೊಳ್ತೀನಿ. ಇದಾದ ನಂತರ ಮತ್ತೆ ಫಿಲ್ಟರ್, ಬ್ಲರ್ ಮತ್ತು ಗಾಜಿಯನ್ ಬ್ಲರ್ಗೆ ಹೋಗ್ತೀನಿ. ಸೊ ಇವಾಗ ನೀವು 0ಗೆ ನೋಡ್ಬೋದು. 0ಗೆ ನೋಡಿದಾಗ ಫುಲ್ ಸಾಫ್ಟ್ ಇದೆ. ನಾನೇನು ಮಾಡ್ತೀನಿ, ಜಾಸ್ತಿ ಮ್ಯಾಕ್ಸಿಮೈಸ್ ಹೋದಾಗ ಮುಂಚೆ ಎಷ್ಟಿತ್ತು ಅಷ್ಟೇ ಇದೆ. ಸೊ ಇದ್ರ ಮಧ್ಯದಲ್ಲಿ ಒಂದು ಸ್ವೀಟ್ ಪಾಯಿಂಟನ್ನು ನಾವು ಹುಡುಕೋಬೇಕು. ಉದಾಹರಣೆ ನಾನು ಇವಾಗ ಇನ್ಕ್ರೀಸ್ ಮಾಡ್ತಾ ಇದ್ದಾಗಲೇ ನನಗೆ ಈ ಶಾರ್ಪ್ನೆಸ್ ಎಲ್ಲ ಗೊತ್ತಾಗ್ತಾ ಇದೆ. ಹಾಗೆಯೇ ನನಗೆ ಸ್ಕಿನ್ನಲ್ಲಿ ಟೆಕ್ಸ್ಚರ್ ಕೂಡ ಗೊತ್ತಾಗ್ತಾ ಇದೆ. ಉದಾಹರಣೆ ಒಂದು 8 ಪಿಕ್ಸೆಲ್ಸ್ನ ನಾನು ಇಟ್ಕೊಳ್ತೀನಿ. 8 ಪಿಕ್ಸೆಲ್ಸ್ ಇಟ್ಕೊಂಡು ಓಕೆ ಮಾಡ್ತೀನಿ. ಅದಾದ ನಂತರ ನಾನು ಇಲ್ಲಿ ಮಾಸ್ಕ್ ಒಂದು ಆಪ್ಷನ್ ಅಂತ ಬರುತ್ತೆ ನೋಡಿ, ಲೇಯರ್ ಮಾಸ್ಕ್ ಅಂತ. ಸೊ ನಾನು ಈ ಲೇಯರ್ ಮಾಸ್ಕ್ ಕ್ಲಿಕ್ ಮಾಡ್ಕೊಂಡಾದಮೇಲೆ ಮತ್ತೆ ಇಮೇಜ್, ಅಡ್ಜಸ್ಟ್ಮೆಂಟ್, ಇನ್ವರ್ಟ್ ಆದರೂ ಹೋಗ್ಬೋದು ಅಥವಾ ಕಂಟ್ರೋಲ್ ಐ, ಕಮಾಂಡ್ ಐ ಕೊಡಬೇಕಾದ್ರೂ ಕೊಡ್ಬೋದು. ಸೊ ಇವಾಗ ನಾನು ಇಲ್ಲಿ ಏನು ಮಾಡಿದ್ದೆ, ಅದಕ್ಕೂ ಇದಕ್ಕೂ 0 ಡಿಫ್ರೆನ್ಸ್ ಇದೆ. ಸೊ ಇದನ್ನು ಇನ್ವರ್ಟ್ ಮಾಡ್ಕೊಂಡು ಆದಮೇಲೆ ನಾನು ಏನು ಮಾಡ್ತೀನಿ, ಇಲ್ಲಿ ಬ್ರಷ್ ಟೂಲ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈ ಬ್ರಷ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡು ನನ್ನ ಒಪಾಸಿಟಿ ಫ್ಲೋ 100% ಇದ್ದು ನನ್ನ ಫೋರ್ಗ್ರೌಂಡ್ ಮತ್ತು ಬ್ಯಾಕ್ಗ್ರೌಂಡ್ ಕಲರ್, ಸಪೋಸ್ ನಿಮಗೆ ಬೇರೆ ಯಾವುದೋ ಕಲರ್ ಇತ್ತು ಅಂದ್ಕೊಳ್ಳಿ. ಉದಾಹರಣೆ ನಿಮ್ಮ ಫೋಟೋಶಾಪಲ್ಲಿ ಇದು ಯಾವುದೋ ಬೇರೆ ಕಲರ್ ಇತ್ತು, ಡಿ ಒತ್ತಿದ್ರೆ ನಿಮಗೆ ಈ ಥರ ಬರುತ್ತೆ. ಬ್ರಷ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಪೇಂಟ್ ಮಾಡ್ತಾ ಬರ್ತೀನಿ. ನೀವು ಪೇಂಟ್ ಮಾಡ್ತಾ ಇರ್ಬೇಕಾದ್ರೆ ನೋಡ್ಬೋದು. ನಾನು ಈ ಬ್ರಷ್ ಸೆಟ್ಟಿಂಗ್ಸ್ನ ನಾನು ಕಮ್ಮಿ ಮಾಡ್ತಾ ಬರ್ತೀನಿ. ಸೊ ಎಡ್ಜಸ್ಗೆ ಹೋಗೋದು ಬೇಡ. ಎಡ್ಜಸ್ಗೆ ಹೋದರೆ ನೋಡಿ ಈ ಥರ ಆಗುತ್ತೆ. ಸೊ ನಿಮ್ಗೆ ಎಲ್ಲಿ ಇದಾಗುತ್ತೆ ಸೊ ಅಲ್ಲಿ ಮಾತ್ರ ಇದು ಮಾಡ್ಕೊಳ್ಳಿ. ಸೊ ಯಾವ ಕಡೆ ಟೆಕ್ಸ್ಚರ್ ಇದೆ ಆ ಕಡೆಗೆ ಮಾತ್ರ. ಇದು ನಿಮಗೆ ಬೇಸಿಕ್ಸ್ ಸ್ಕಿನ್ ಸ್ಮೂತ್ನಿಂಗು. ಸೊ ಇದನ್ನು ನಾನಿವಾಗ ಇಲ್ಲೆಲ್ಲ ಕುತ್ತಿಗೆ ಹತ್ರ ಆಗಿರ್ಬೋದು ಅಥವಾ ಎಲ್ಲೆಲ್ಲಿ ನಮಗೆ ಸ್ಕಿನ್ ಕಾಣಿಸುತ್ತೆ, ಸೊ ಈ ಥರದ್ದೆಲ್ಲ ಕಡೆಗೂ ಕೂಡ ನಾನು ಇದನ್ನು ಮಾಡ್ಬೋದು. ಸೊ ನಾನು ಇಲ್ಲೂ ಕೂಡ ನಾನು ಸ್ವಲ್ಪ ಸ್ಕಿನ್ನ ರಿಟಚ್ ಮಾಡ್ತೀನಿ. ಸೊ ಇದಾದಮೇಲೆ ನೋಡ್ಬೋದು. ಸೊ ದಿಸ್ ಈಸ್ ಬಿಫೋರ್, ದಿಸ್ ಈಸ್ ಆಫ್ಟರ್. ಸ್ಕಿನ್ ಸ್ಮೂತ್ನ ನೀವು ಇಷ್ಟು ಮಾಡಿದ್ರೆ ಸಾಕು. ನೀವು ಅದನ್ನೇ ಸಪೋಸ್ ಏನಾದರೂ ಈ ಉದಾಹರಣೆ ಇವಾಗ ನೀವು ಗಾಜಿನ್ ಬ್ಲರ್ನ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರಿ ಅಂತ ಅಂದ್ಕೊಳ್ಳಿ.
ನಿಮಗೆ ಈ ಥರ ಆಗುತ್ತೆ. ಅಥವಾ ನೀವು ಕಡಿಮೆ ಮಾಡಿದ್ರೆ ಅಂದ್ಕೊಳ್ಳಿ ನಿಮಗೆ ಈ ಥರ ಸ್ಕಿನ್ ಫುಲ್ ಸಾಫ್ಟ್ ಆಗಿ ಹೋಗ್ಬಿಡುತ್ತೆ. ಈಗ ಉದಾಹರಣೆ ನಾನು ಇವಾಗ ಒಂದು 2 ಪಿಕ್ಸೆಲ್ ಇಟ್ಕೊಳ್ತೀನಿ. ಸೊ ಇವಾಗ ಒಂದು 3 ಪಿಕ್ಸೆಲ್ ಇಟ್ಕೊಂಡ್ರೆ ನೋಡಿ ನಿಮಗೆ ಸ್ಕಿನ್ ಫುಲ್ ಸಾಫ್ಟಾಗಿ ಹೋಗಿದೆ. ನಿಮಗೆ ಈ ಇಷ್ಟೊಂದು ಸಾಫ್ಟ್ ಇದ್ದರೆ ನಿಮಗೆ ಒಂಥರ ಪ್ಲಾಸ್ಟಿಕ್ಕಿ ಸ್ಕಿನ್ ಥರ ಫೀಲ್ ಆಗುತ್ತೆ. ಸೊ ಅದ್ರ ಬದಲು ನೀವು ಇವಾಗ ಏನು ಮಾಡ್ಬೋದು, ನೀವು ಒಂದು ಹತ್ತತ್ರ ನಿಮಗೆ ನಾರ್ಮಲ್ ಈ ಸ್ಕಿನ್ ಟೆಕ್ಸ್ಚರ್ ಎಲ್ಲ ನಿಮ್ಗೆ ಕಾಣಿಸ್ಬೇಕು. ಸೊ ಆ ರೀತಿ ಒಂದು 10 ಪಿಕ್ಸೆಲ್ ಇಟ್ಕೊಂಡು ನೀವು ಈ ಥರ ಸ್ಕಿನ್ ಸ್ಮೂತ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ನೋಡಿದ್ರಲ್ಲ, ಸೊ ಇದು ಒಬ್ಬರು ಎಡಿಟರ್ಗೆ ಬೇಕಾಗಿರ್ತಂತಹ ಬೇಸಿಕ್ ರೀಟಚಿಂಗ್ ಸ್ಕಿಲ್. ಇದನ್ನು ಯಾಕೆ ನಾನು ಬೇಸಿಕ್ ಅಂತ ಹೇಳಿದೆ ಅಂತ ಹೇಳಿದ್ರೆ, ನಾನು ಹಲವಾರು ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ನೋಡಿದ್ದೀನಿ. ಈ ಸ್ಕಿನ್ ಸ್ಮೂತನಿಂಗ್ ಅಂತ ಹೇಳ್ಬಿಟ್ಟು ಅಂತ ಮಾಡ್ತಾರೆ. ಆ ಸ್ಕಿನ್ ಸ್ಮೂತನಿಂಗಲ್ಲಿ ನಾನು ತೋರಿಸಿದಂತಹ ಉದಾಹರಣೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಬ್ಲರ್ ರೇಡಿಯಸ್ನ ತುಂಬ ಇಟ್ಬಿಟ್ಟು ನಿಮಗೆ ಸ್ಕಿನ್ನು ಹೆಂಗೆ ಅಂದರೆ ಪ್ಲಾಸ್ಟಿಕ್ ಈ ಥರ. ನಮ್ಮ ಸ್ಕಿನ್ ಎಲ್ಲ ನೀವು ನೋಡಿದ್ದೀರಾ, ಇಂಡಿಯನ್ ಸ್ಕಿನ್ ಯಾವಾಗಲೂ ಕೂಡ ಟೆಕ್ಸ್ಚರ್ ಇರುತ್ತೆ. ಆ ಟೆಕ್ಸ್ಚರ್ ಜೊತೆಗೆ ಕಲರ್ ಕೂಡ ಅಷ್ಟೇ. ನಿಮಗೆ ಯಾವತ್ತೂ ಆ ಪೇಲ್ ವೈಟ್ ಥರ ಯಾರೂ ಇರೋದಿಲ್ಲ. ನಾವೆಲ್ಲ ಬ್ರೌನಿಷ್ ಸ್ಕಿನ್ ಇರ್ತಕ್ಕಂತಹ ಇಂಡಿಯನ್ಸ್. ಸೊ ನಾವು ಯಾವಾಗಲೂ ಕೂಡ ನಮ್ಮ ಸ್ಕಿನ್ ಟೋನ್ಗೆ ತಕ್ಕನಾಗಿ ನಾವು ರೀಟಚ್ ಮಾಡೋದನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಇದು ವೆರಿ 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 ಬೇಸಿಕ್ ಮೆಥಡ್. ಹಾಗಾದರೆ ಫರ್ದರ್ ಆಗಿರ್ತಕ್ಕಂತಹ ಮೆಥಡ್ಗೆ ನಾವು ಕರೆಯೋದು ಫ್ರೀಕ್ವೆನ್ಸಿ ಸಪರೇಷನ್ ಅಂತ ಹೇಳ್ಬಿಟ್ಟು. ಫ್ರೀಕ್ವೆನ್ಸಿ ಸಪರೇಷನ್ ಅಂದರೆ ಏನು? ಆ ಫ್ರೀಕ್ವೆನ್ಸಿ ಸಪರೇಷನಲ್ಲಿ ಲೋ ಫ್ರೀಕ್ವೆನ್ಸಿ ಮತ್ತು ಹೈ ಫ್ರೀಕ್ವೆನ್ಸಿನ ಯಾವ ರೀತಿ ಅಂತ ಹೇಳಿದ್ರೆ, ಟೋನಲ್ ವ್ಯಾಲ್ಯೂ ಅಥವಾ ಕಲರ್ಸ್ ಅಥವಾ ಟೆಕ್ಸ್ಚರ್ನ ಯಾವ ರೀತಿ ನಾವು ಡಿವೈಡ್ ಮಾಡ್ಬೋದು. ಇಂಡಿವಿಜುವಲ್ ಆಗಿ ಆ ಫ್ರೀಕ್ವೆನ್ಸಿಗಳನ್ನ ನಾವು ಡಿವೈಡ್ ಮಾಡಿಬಿಟ್ಟು ನಾವು ಕಲರ್ಸ್ನ ಸಪ್ರೇಟ್, ನಾವು ಟೆಕ್ಸ್ಚರ್ನ ಸಪ್ರೇಟ್ ನಾವು ಎಡಿಟ್ ಮಾಡ್ತಾ ಹೋಗ್ಬೋದು. ಇದರಿಂದ ನಿಮ್ಮ ಸ್ಕಿನ್ನಲ್ಲಿರ್ತಕ್ಕಂತಹ ಈ ಅನ್ಈವನ್ ಸರ್ಫೇಸ್ ಅಥವಾ ಕೆಲವೊಂದು ಬ್ಲೆಮಿಷಸ್ ಅಥವಾ ಕೆಲವರಿಗೆಲ್ಲ ಮೊಡವೆಗಳಾಗಿರುತ್ತೆ ಅಥವಾ ಕೆಲವೊಂದೆಲ್ಲ ಟೆಕ್ಸ್ಚರ್ಗಳು ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ ಇರಲ್ಲ, ಅನ್ಈವನ್ ಆಗಿರುತ್ತೆ. ಅದನ್ನೆಲ್ಲದನ್ನೂ ಕೂಡ ತುಂಬ ಚೆನ್ನಾಗಿ ಎಡಿಟ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡೋದಿರ್ತಕ್ಕಂತಹ ಮೆಥಡ್ ಫ್ರೀಕ್ವೆನ್ಸಿ ಸಪರೇಷನ್. ಯಾವ ರೀತಿ ಅದನ್ನು ತುಂಬ ಕಡಿಮೆ ಟೈಮಲ್ಲಿ ತುಂಬ ಫಾಸ್ಟಾಗಿ ಮತ್ತು ಎಫೆಕ್ಟಿವ್ ಆಗಿ ಮಾಡ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದಿಲು.